ಸೌಹಾರ್ದತೆಯ ಪ್ರತೀಕ ಬೆಂಗಳೂರು ಕರಗದ ಹೆಸರಿನಲ್ಲಿ ಎಂಥ ರಾಜಕೀಯ ನಡೀತಾ ಇದೆ ಅನ್ನೋದಕ್ಕೆ ಇಲ್ಲೊಂದು ನೋಡಿ. ಪ್ರತಿ ಬಾರಿ ಕರಗದಲ್ಲೂ ಕೂಡ ಇಂಥದ್ದೊಂದು ಆಗೇ ಆಗುತ್ತೆ. ಏನಾದರೂ ಒಂದು ಹಣ ಬಿಡುಗಡೆಯಾದರೂ ದೇವಸ್ಥಾನ ಮಂಡಳಿಯ ಅಧ್ಯಕ್ಷ ಸುಳ್ಳು ಹೇಳಿದ್ರ ಅಂತ. ದುಡ್ಡೇ ಬಿಡುಗಡೆಯಾಗಿಲ್ಲ, 1.5 ಕೋಟಿ ಎತ್ತಿಟ್ಟಿದ್ದಾರೆ. BBMP ಅವರು ದುಡ್ಡೇ ಕೊಟ್ಟಿಲ್ಲ, ನಾನು ಮತ್ತು ಅರ್ಚಕರೆಲ್ಲ ದುಡ್ಡು ಹಾಕ್ಬಿಟ್ಟು ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ನಿನ್ನೆ ಅಷ್ಟೇ 40 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ BBMP ಅವರು. BBMP ದುಡ್ಡೇ ಕೊಟ್ಟಿಲ್ಲ ಅಂತ ಅಧ್ಯಕ್ಷ ಸತೀಶ್ ಅವರು ಹೇಳಿದ್ದು. ಹಣ ಗೊಂದಲಕ್ಕೆ ಅಧ್ಯಕ್ಷರೇ ಕಾರಣ ಅಂತ PR ರಮೇಶ್ ಹೇಳಿದ್ದಾರೆ. ಕಳೆದ ವರ್ಷ ಸತೀಶ್ ಹಾಗೂ ಮಾವರಿಂದ 60 ಲಕ್ಷ ಡ್ರಾ ಆಗಿತ್ತಂತೆ. ಈ ಹಣಕ್ಕೆ ಬಿಲ್ ಕೊಡದೇ ಇರೋದ್ರಿಂದ ಈ ಗೊಂದಲ ಅಂತ PR ರಮೇಶ್ ಹೇಳಿದ್ದಾರೆ. ಕರಗ ಸಮಿತಿಯ ಕಿತ್ತಾಟದಿಂದ ಇವತ್ತು ಕೊನೆ ದಿನವೂ ಗೊಂದಲವೋ ಗೊಂದಲ. ಆರಂಭದಲ್ಲಿ ಮಾತನಾಡಿದ್ದು ಅಧ್ಯಕ್ಷ ಸತೀಶ್, ಅಯ್ಯೋ ದುಡ್ಡೇ ಬಿಡುಗಡೆ ಮಾಡಿಲ್ಲ, ಎಲ್ಲ ನಮ್ಮ ಕೈಯಿಂದ ಹಾಕಿದ್ದೀವಿ ಅಂತಾರೆ. ಇಲ್ಲಿ ನೋಡಿದ್ರೆ 40 ಲಕ್ಷ ನಿನ್ನೆ ಬಿಡುಗಡೆ ಆಗಿದೆಯಂತೆ. ಯಾಕೆ ಈ ಥರ ಸುಳ್ಳು ಹೇಳ್ತಾರೆ? ಅಥವಾ ಇಲ್ಲೂ ಏನಾದರೂ ಅವ್ಯವಹಾರ ನಡೀತಾ ಇದೆಯಾ ದೇವರ ಹೆಸರಲ್ಲಿ ಅಂತ ಗೊತ್ತಿಲ್ಲ. ಸರ್ಕಾರದಿಂದ ಈಗ ನೋಡಿ, ನಮ್ಮ ಸರ್ಕಾರ ಒಳ್ಳೆ ನಮಗೆ ಇದು ಸಪೋರ್ಟ್ ಮಾಡ್ತಾ ಇದೆ. ಸರ್ಕಾರದಿಂದ 1.5 ಕೋಟಿ ಹಣ ಮೀಸಲಿಟ್ಟಿದೆ. ಆದರೆ ನಮ್ಮ ಜನಾಂಗಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕೆ ನಾವು ಸುಮ್ಮನೆ ನಾಮಕಾವಾಸಿಗೆ ಒಬ್ಬರನ್ನ ಟೆಂಡರ್ನ ಅಂತ ರೆಡಿ ಮಾಡಿದ್ದೀರಿ, ಅವ್ರು ಟೆಂಡರೇ ಅಲ್ಲ. ನೀವು ಮಾಡಿ, ನಾವು ನಿಮಗೆ ಸಹಕಾರ ಕೊಡ್ತೀರಿ, ನೀವು ನಮಗೆ ಸಹಕಾರ ಕೊಡಿ. ನಾವು ಹೇಳ್ತೀರಿ, ಆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀರಿ ನಿಮಗೆ ನಾವು ದ್ರೋಹ ಮಾಡಲ್ಲ ಅಂತ. ಆ ನಂಬಿಕೆ ಮೇಲೆ ನಾವು ಇವತ್ತು 65 ಲಕ್ಷ ಇದನ್ನ ಹೇಳಿದ್ದಾರೆ. ಇವತ್ತು ನಾನು ಹೇಳ್ತೀನಿ ನೋಡಿ, ಕರಗ ಎತ್ತೋ ಪೂಜಾರಿಗಳು ಇದುವರೆಗೂ ಅವರು ಮೀಡಿಯಾಗೆ ಬಂದಿಲ್ಲ. ಇದಕ್ಕೆ ಬೇಕಾದ್ರೆ ಬರೋಕ್ಕೂ ರೆಡಿ ಇದ್ದಾರೆ ಅವರು. ಯಾಕಂದರೆ ಅವರು 20 ಲಕ್ಷ ಹಾಕಿದ್ದಾರೆ, ನಾವು 20 ಲಕ್ಷ ಹಾಕಿದ್ದೀರಿ, ಇವರು 20 ಲಕ್ಷ, 3 ಜನ ಹಾಕಿರೋದು. ಮತ್ತು ಇನ್ನೊಂದು ನಾನು ನೋಡಿ ಅಲ್ಲಿ ಬೋಲ್ಡೇ ಹಾಕ್ಸಿದ್ದೀನಿ. ಯಾಕೆ ಗೊತ್ತಾ, ಇವರು ಜನಾಂಗಕ್ಕೆ ಮಿಸ್ಗೈಡ್ ಮಾಡ್ತಾರೆ. ಯಾರು ದೇವಸ್ಥಾನ ಹೆಸರಲ್ಲಿ ಕಲೆಕ್ಷನ್ ಮಾಡಬಾರ್ದು, ಎಲ್ಲ EO ಹೆಸರು EO ಅಕೌಂಟ್ಗೆ ಹೋಗ್ಲಿ. ಬೇಕಾದ್ರೆ ಯಾರನ್ನ ಕಲೆಕ್ಷನ್ ಮಾಡಿದ್ರೆ ಯಾರು ಯಾಕಂದರೆ ಅದೂ ಸುಳ್ಳು ವದಂತಿಗಳು. ಎಬ್ರು ನಾವು ನಮ್ಗೆ ಯಾರನ್ನ 5,000 ರೂಪಾಯಿ ಕೊಡೋಕೆ ಬಂದು ನಮಗೆ ಕೊಡಬೇಡಿ, ನೀವು ಹೋಗಿ ಮುಜರಾಯಿ ಕೊಡಿ ಅಂತೀರಿ. ಇದಕ್ಕೆ ಹೇಳ್ತೀನಿ, ಕಳೆದ ವರ್ಷವೂ ಮಾಡಿರೋದು ಮುಜರಾಯೇ, ನಾವಲ್ಲ, ಮುಜರಾಯೇ ಮಾಡಿರೋದು. ಅಕ್ಟೋಬರಲ್ಲಿ 40 ಲಕ್ಷ ಬ್ಯಾಲೆನ್ಸ್ ಕೊಡ್ತಾರೆ. ಯಾರಿಗೆ? ನಾವು ಹಾಕಿದ್ರಲ್ಲ 60 ಲಕ್ಷ, ಇವ್ರು ಕೊಟ್ಟಿಲ್ಲ. 40 ಲಕ್ಷದಲ್ಲಿ ಇವರು 1.5 ಕೋಟಿ ಬಜೆಟಲ್ಲಿ ಅಂತ ಇಡ್ತಾರೆ. 40 ಲಕ್ಷ ಕೊಟ್ಬಿಟ್ಟು ಇನ್ನು ಅದೆಲ್ಲ ತೆಗೀರಿ. ನಾವೇ ಹೇಳ್ತಾ ಇದ್ದೀರಲ್ಲ, ಮಾಡಿ. ಇವಾಗ ನೋಡಿ, ಇದು ಮಿಶ್ರ ಹತ್ರ ಮೊನ್ನೆ ಮಾತಾಡಿ ನಿನ್ನೆ ಬೆಳಿಗ್ಗೆ 40 ಲಕ್ಷ ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟು ರಿಲೀಸ್ ಆಗಿದೆ. ಸೆಕೆಂಡ್ ಇನ್ಸ್ಟಾಲ್ಮೆಂಟು ಆಗುತ್ತೆ. ಅದಕ್ಕೆ ಸರಿಯಾದಂಥ UC ಅಂದರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಡಬೇಕು. ಹೋದ ವರ್ಷದ್ದು ಕೊಟ್ಟಿಲ್ಲ, ಹಾಗಾಗಿ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆ ಡಿಮ್ಯಾಂಡ್ ಪ್ರಕಾರ ಕೊಡೋದಕ್ಕೆ ವ್ಯವಸ್ಥೆ ಆಗಬೇಕಾಗಿದೆ. ಎರಡನೇದು, ನ್ಯಾಯಾಲಯ ಹೇಳಿರೋದು ಈ ಕರಗದ ವ್ಯವಸ್ಥೆಗಳೆಲ್ಲ ಅಧಿಕಾರಿಗಳು ಕಮಿಟಿ ಮಾಡಬೇಕು, ಇರ್ತಕ್ಕಂಥ ಕಮಿಟಿ ಈ ಕರಗ ಇರೋವರೆಗೂ ಮುಂದುವರಿಲಿ ಅಂತ ಹೇಳಿದ. ಅಂದರೆ ಅರ್ಥ ಒಂದು ವ್ಯವಸ್ಥೆಗೆ ಇರಲಿ ಅಂತ, ಅಂದರೆ ದೇ ಶುಡ್ ಬಿ ದೇರ್ ಅಂತ ಅಷ್ಟೇ. ಬಟ್ ಅವ್ರಿಗೆ ಯಾವುದೇ ಥರದ ಒಂದು ಅಧಿಕಾರ ಕೊಟ್ಟಿಲ್ಲ, ಡ್ರಾ ಮಾಡೋದಾಗಲಿ ಇನ್ನೊಂದಾಗಲಿ ಏನೂ ಕೊಟ್ಟಿಲ್ಲ. ಆದರೆ ಇವತ್ತು ಯಾವುದೇ ನಾವು ಖರ್ಚು ಮಾಡಬೇಕು, ನಾನೇ ಖರ್ಚು ಮಾಡಬೇಕಾದ್ರೂ ಅಧಿಕಾರಿಗಳ ಒಪ್ಪಿಗೆ ಪಡೆದು ಅವರ ಮುಖಾಂತರ ನಾವು ಖರ್ಚು ಮಾಡಬೇಕಾಗತ್ತೆ. ಆದರೆ ಇದು ಏನಾಗ್ತಾಯಿದೆ ಗೊತ್ತಿಲ್ಲ, ನನಗೆ ಅಷ್ಟು ಡೀಟೇಲ್ ಗೊತ್ತಿಲ್ಲ. ನಮ್ಮ ಅಧಿಕಾರಿಗಳ ಸಂಪರ್ಕದ ಬಿಡುಗಡೆ ಮಾಡಲಿಲ್ಲ ಅಂತೇಳಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಈಗಾಗಲೇ ಕೂಡ ಹೇಳಿಕೆಯನ್ನು ಹೇಳಿದರು. ತಾವು ಮತ್ತು ಸೂರ್ಯ ಅವರು, ಸತೀಶ್ ಅವರು ಸೇರಿ ಈಗಾಗಲೇ ಕೂಡ ಕಳೆದ 8 ದಿನಗಳಿಂದ ಹಣವನ್ನು ಹಾಕ್ಕೊಂಡು ಕರಗ ಶಕ್ತಿಯೋತ್ಸವವನ್ನು ಮಾಡ್ತಿದ್ದಾರೆ ಅಂತೇಳಿ. ಹಣ ಯಾಕೆ ಬಿಡುಗಡೆ ಆಗಿಲ್ಲ? ತಾವು ಎಷ್ಟು ಹಣವನ್ನು ಈಗ ಹಾಕಿದ್ರೆ? ಮತ್ತು ಇದೇ ಮೊದಲ ಬಾರಿಗೆ ಅಂತ ಈ 15 ವರ್ಷದಲ್ಲಿ ತಾವು ಯಾವಾಗಾದರೂ ಹಿಂದೆ ಹಣವನ್ನು ಹಾಕಿದ್ರೆ ಈ ಶಕ್ತಿಯೋತ್ಸವಕ್ಕೆ ಅಂತ? ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಲಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ 1 ರೂಪಾಯಿ ಕೊಟ್ಟಿಲ್ಲ ನಾವು. ಓಕೆ, ಇಲ್ಲಿವರೆಗೂ ತಾವು ಎಷ್ಟು ಹಣವನ್ನು ಹಾಕಿದ್ರೆ ಯಾವ್ಯಾವುದಕ್ಕೆಲ್ಲ ಖರ್ಚಾಗಿದೆ ಈಗ? ಮತ್ತು ತಾವು ಸಾಮಾನ್ಯವಾಗಿ ಇವು ಹತ್ರ ಮಾತಾಡಿರ್ತೀರಾ, ಆಡಳಿತ ಅಧಿಕಾರಿಗಳಿಗೆ ಏನು ಹೇಳ್ತಿದ್ರು, ಯಾಕೆ ದುಡ್ಡನ್ನು ಬಿಡುಗಡೆ ಮಾಡ್ತಿಲ್ಲ ಇವರು ಅಂತ? ಏನು ಕಾರಣ? ಇವತ್ತು ಬರುತ್ತೆ, ನಾಳೆ ಬರುತ್ತೆ, BBMPಯಿಂದ ಇನ್ನೂ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ. 9 ದಿವಸದ ಅಲಂಕಾರ ನಮ್ಮ ಕೈಯಿಂದ ಹಾಕಿ, ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತೊಗೊಂಡಿದ್ವಿ, ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವ್ರು ತೊಗೊಂಡಿದ್ರು. ಮಿಕ್ಕಿದ ಚಾಕ್ರಿದಾರ ಹಣ, ಈ ಪೂಜೆ ಸಾಮಾನು ಇದುಗಳೆಲ್ಲ ಸತೀಶು ಮತ್ತು ಇವರು ಜ್ಞಾನೇಂದ್ರ ಇವ್ರುಗಳ ಮಾತು ನಂಬದ, PR ರಮೇಶ್ ಅವ್ರ ಮಾತು ನಂಬದ, ಏನಪ್ಪ ಫುಲ್ ಗೊಂದಲ.